ಆ ಒಂದು ಊರಿನಲ್ಲಿ ನಾವು ಚಿಕ್ಕಮಗಳೂರಿನ ಒಂದು ಮೂಲೆಗೆ ಬಂದೆವು. 10 ಜನದ ಒಂದು ಟೀಮು ಬಂದು ಎಕ್ಸ್ಪ್ಲೋರ್ ಮಾಡಿದ್ದಾದ್ರು ಏನು ನೋಡುವಿರಿ, ಒಂದು ಸಣ್ಣ ಬ್ರೇಕ್ ನಂತರ. ಆ ಒಂದು ಊರಿನಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ್ದಾದರೂ ಏನು, ಬಲ್ಲಾಳರಾಯನು ಓಡಿದ್ದಾದರೂ ಯಾಕೆ ತಿಳಿಯೋಣ ಬನ್ನಿ. ಬಲ್ಲಾಳರಾಯನು ತನ್ನ ರಾಣಿಯನ್ನು ಈ ಒಂದು ಕೋಟೆಯಲ್ಲಿ ಮುಚ್ಚಿಟ್ಟು ಓಡಿ ಹೋದನು. ಟಿಪ್ಪು ಸುಲ್ತಾನಿನ ಆರ್ಭಟ ತಡೆಯಲಾರದೆ ರಾಣಿಯು ಬಾಗಿಲನ್ನು ಮುಚ್ಚಿಕೊಂಡಿದ್ದಾಳೆ. 1500 ವರ್ಷವಾದರೂ ರಾಣಿ ಇಲ್ಲೇ ಇರುವರೆಂದು ಇಲ್ಲಿನ ಜನ ನಂಬುತ್ತಾರೆ. ಇದನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಕಲಿಸಿಕೊಟ್ಟವ್ರು ನಮಗೆ ಅಂತ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡ್ಬಿಡಿ ಇನ್ ವಿಡಿಯೋನು. ಅವರ ಹೆಸರು ಅನಿಲ್. ನಾವು ಅನಿಲ್ ಎಂಬ ಯುವಕನನ್ನು ಕರೆತಂದು ಇಲ್ಲಿ ಪರಿಚಯ ಮಾಡಲು ನೋಡಿ ನಿಂತೆವು. ಅನಿಲ್ ಅವರು ಮುಂದೆ ಬರಬೇಕಾಗಿ ವಿನಂತಿ. ಅನಿಲ್ ಅವರೇ, ನೀವು ಬಲ್ಲಾಳ ರಾಣಿಯ ಕಥೆಯನ್ನು ನಮಗೆ ಹೇಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅನಿಲ್ ಅವರು ಬಲ್ಲಾಳ ರಾಣಿಯ ದೆವ್ವಕ್ಕೆ ಹೆದರಿದ್ದಾರೆ. ಜನ ಇದೇ ರೀತಿ ಇರುವರು. ಪ್ರತಿಯೊಬ್ಬರು ರಾಣಿಯ ಆರ್ಭಟವನ್ನು ತಡೆಯಲಾರದೆ ಹೆದರಿಕೊಳ್ಳುತ್ತಾರೆ. ಆದರೂ ನಾವು ಇಲ್ಲಿ ನಿಮಗೆ ತೋರಿಸಲೆಂದೇ ಬಂದಿದ್ದೇವೆ. ಇಲ್ಲಿ ರಾಣಿ ಹೆದರಿ ಮಾಡಿಸುತ್ತಿರುವ ಕೆಲಸಗಳಾದರೂ ಏನು ನೋಡಲು ಆ ಒಂದು ಬಂಗಲೆಯ ಕಡೆ ತಿರುಗಿ ನೋಡಿ. ಆ ಬಂಗಲೆಯಲ್ಲಿ ಯಾರೇ ರೀತಿಯ ಜನಗಳಾಗ್ಲಿ ಯಾವುದೇ ರೀತಿಯ ಪ್ರಾಣಿಗಳಾಗ್ಲಿ ಕಾಣ ಸಿಗುವುದಿಲ್ಲ. ಬೆಳಗ್ಗೆ ಹೊತ್ತೇ ಹೋಗಲು ಆ ಜನ ಆ ಬಂಗಲೆಗೆ ಹೆದರುತ್ತಾರೆ. ಮತ್ತೆ ನಾವು ಈ ಒಂದು ಬಲ್ಲಾಳ ರಾಣಿಯ ಅರಮನೆ ಕಡೆ ತಿರುಗಿ ನೋಡೋಣ. ಈ ಬಲ್ಲಾಳ ರಾಣಿ ಇಲ್ಲಿ ಇನ್ನೂ ಇದ್ದಾಳೆ. ರಾತ್ರಿ ಅಮಾವಾಸ್ಯೆಯಲ್ಲಿ ಬಂದು ನಮ್ಮನ್ನು ಕಾಡುತ್ತಾಳೆ. ದೀಪದೊಂದಿಗೆ ಮದುವೆಯಾಗದ ಯುವಕರನ್ನು ಬಂದು ಹಿಡಿದುಕೊಳ್ಳುತ್ತಾಳೆ. ಗೆಜ್ಜೆ ಶಬ್ದವನ್ನು ತೋರಿಸುತ್ತಾಳೆ. ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನು ಕಂಡು ಇಷ್ಟೊಂದೆಲ್ಲ ಎಕ್ಸ್ಪ್ಲೋರೇಷನ್ ಮಾಡಿದ ನಂತರವೂ ನಮ್ಮಲ್ಲಿ ಮೂಡುವಂತಹ ಕಟ್ಟಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕ್ಯಾಮರಾಮನ್ ಹೇಮಂತ್, ರೇಖಾ, ರಾಜ್ ಮತ್ತು ಇದರೊಂದಿಗೆ ನಮ್ಮ ಟೀಮ್ ಒಂದಿಗೆ ಅನಿಲ್ ಅವರೊಂದಿಗೆ ಸಹ ನಿಮ್ಮ ನೆಚ್ಚಿನ ಭರತ್ ಕಲ್ಲೂರ್ ಹೀಗೂ ಉಂಟೆ.